ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಅಡುಗೆ ಮನೆಯನ್ನು ಹೇಗೆ ಸ್ವಚ್ಛವಾಗಿ ಇಟ್ಕೊಳ್ಳಿಲ್ಲ ಅಂದರೆ ಏನೆಲ್ಲ ತೊಂದರೆಗಳಾಗುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ನಮ್ಮ ಮನೆಯ ಅಡುಗೆ ಮನೆ ಕೇವಲ ಅಡುಗೆ ಮಾಡುವ ಸ್ಥಳವಲ್ಲ. ಹಿಂದೂ ಸಂಪ್ರದಾಯದ ಪ್ರಕಾರ ಇದು ಅನ್ನಪೂರ್ಣೇಶ್ವರಿ ದೇವಿಯ ನಿವಾಸ ಎಂದು ಪರಿಗಣಿಸಲಾಗುತ್ತೆ. ಆದ್ದರಿಂದ ಅಡುಗೆ ಮನೆಯನ್ನು ಸ್ವಚ್ಛವಾಗಿ, ಶಿಸ್ತಿನಿಂದ ಮತ್ತು ಪವಿತ್ರವಾಗಿ ಇಟ್ಟುಕೊಳ್ಳೋದು ಬಹಳ ಮುಖ್ಯ ಎಂದು ಹಿರಿಯರು ಹೇಳ್ತಾರೆ. ಅಡುಗೆ ಮನೆಯಲ್ಲಿ ಕಸ, ಅಶುಚಿತ್ವ, ಚದುರಿದ ಪಾತ್ರೆಗಳು ಮತ್ತು ಹಳೆಯ ಆಹಾರ ಪದಾರ್ಥಗಳನ್ನು ಇಟ್ಟುಕೊಳ್ಳೋದು ಒಳ್ಳೆಯದಲ್ಲ ಎಂದು ನಂಬಲಾಗಿದೆ. ಇದರಿಂದ ಮನೆಯ ಸಕಾರಾತ್ಮಕ ಶಕ್ತಿ ಕಡಿಮೆಯಾಗುತ್ತದೆ ಎಂದು ಹೇಳಲಾಗುತ್ತೆ. ಪ್ರತಿದಿನ ಬೆಳಗ್ಗೆ ಅಡುಗೆ ಮನೆಯನ್ನು ಸ್ವಚ್ಛಗೊಳಿಸಿ ಒಲೆ ಅಥವಾ ಗ್ಯಾಸ್ ಸ್ಟವ್ ಅನ್ನು ಒರೆಸಿ ಇಡುವುದು ಉತ್ತಮ. ಅಡುಗೆ ಆರಂಭಿಸುವ ಮೊದಲು ಮನಸ್ಸಿನಲ್ಲಿ ಅನ್ನಪೂರ್ಣೇಶ್ವರಿಯನ್ನು ಸ್ಮರಿಸಿದರೆ ಆಹಾರದಲ್ಲಿ ಸಾತ್ವಿಕತೆ ಹೆಚ್ಚುತ್ತೆ ಎಂದು ನಂಬಿಕೆ ಇದೆ. ರಾತ್ರಿಯ ವೇಳೆ ಬಳಸಿದ ಕೊಳಕು ಪಾತ್ರೆಗಳನ್ನು ಹಾಗೆಯೇ ಬಿಡಬಾರದು ಎಂದು ಹಿರಿಯರು ಹೇಳ್ತಾರೆ. ಸಾಧ್ಯವಾದಷ್ಟು ಪಾತ್ರೆಗಳನ್ನು ತೊಳೆದು ಸ್ವಚ್ಛವಾಗಿ ಇಟ್ಟು ಮಲಗುವುದು ಶುಭಕರವೆಂದು ಪರಿಗಣಿಸಲಾಗಿದೆ. ಅನ್ನವನ್ನು ಎಂದಿಗೂ ವ್ಯರ್ಥ ಮಾಡಬಾರದು. ಒಂದು ಕಾಳು ಅನ್ನಕ್ಕೂ ಗೌರವ ನೀಡಬೇಕು. ಯಾಕಂದರೆ ಅನ್ನವೇ ಪರಬ್ರಹ್ಮ ಸ್ವರೂಪ ಎಂದು ಶಾಸ್ತ್ರಗಳು ಹೇಳ್ತವೆ. ಅನ್ನವನ್ನು ಕಾಲಿನಿಂದ ತುಳಿಯೋದು, ಬಿಸಾಡೋದು ಅಥವಾ ಅವಮಾನಿಸೋದು ತಪ್ಪು ಎಂದು ಪರಿಗಣಿಸಲಾಗಿದೆ. ಅಡುಗೆ ಮನೆಯಲ್ಲಿ ಧಾನ್ಯಗಳ ಡಬ್ಬಿಗಳನ್ನು ಸ್ವಚ್ಛವಾಗಿ ಮತ್ತು ಸರಿಯಾಗಿ ಜೋಡಿಸಿ ಇಡುವುದು ಉತ್ತಮ. ತುಂಬ ದಿನ ಹಳೆಯದಾದ ಆಹಾರವನ್ನು ಸಂಗ್ರಹಿಸಿ ಇಡುವ ಬದಲು ತಾಜಾ ಆಹಾರವನ್ನು ಬಳಸೋದು ಆರೋಗ್ಯಕ್ಕೂ ಉತ್ತಮ. ಅನ್ನಪೂರ್ಣೇಶ್ವರಿ ಶಾಪ ಎಂಬುದು ಧಾರ್ಮಿಕ ನಂಬಿಕೆಗಳಲ್ಲಿ ಬಳಸುವ ಒಂದು ರೂಪಕವಾಗಿದೆ. ಇದರ ಅರ್ಥ ದೇವಿಯ ನಿಜವಾಗಿಯೂ ಶಾಪ ಕೊಡುತ್ತಾರೆ ಎನ್ನುವುದಲ್ಲ, ಬದಲಾಗಿ ಅನ್ನಕ್ಕೆ, ಆಹಾರಕ್ಕೆ ಮತ್ತು ಅಡುಗೆ ಮನೆಯ ಪವಿತ್ರತೆಗೆ ಗೌರವ ಕೊಡದಿದ್ದರೆ ಜೀವನದಲ್ಲಿ ತೊಂದರೆಗಳು, ಅಶಾಂತಿ ಮತ್ತು ಅಭಾವ ಉಂಟಾಗಬಹುದು ಎಂಬ ಸಂದೇಶವನ್ನು ಹಿರಿಯರು ಹೇಳ್ತಾರೆ. ಆದ್ದರಿಂದ ಅಡುಗೆ ಮನೆಯನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಳಿ, ಅನ್ನವನ್ನು ಗೌರವಿಸಿ, ಆಹಾರವನ್ನು ವ್ಯರ್ಥ ಮಾಡಬೇಡಿ. ಹೀಗೆ ಮಾಡಿದರೆ ಅನ್ನಪೂರ್ಣೇಶ್ವರಿ ದೇವಿಯ ಕೃಪೆ ಸದಾ ನಿಮ್ಮ ಕುಟುಂಬದ ಮೇಲೆ ಇರುತ್ತೆ ಎಂಬ ನಂಬಿಕೆ ಇದೆ. ಧನ್ಯವಾದಗಳು. ಅನ್ನಪೂರ್ಣೇಶ್ವರಿ ಮಾತೆ ಕೃಪೆ ನಿಮ್ಮೆಲ್ಲರ ಮೇಲಿರಲಿ. ಈ ಮಾಹಿತಿ ಇಷ್ಟ ಆಯಿತು ಅಂದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.